ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ರಿಸಲ್ಟ್ಸ್ ನೋಡ್ಬೋದು. ಜಸ್ಟ್ ₹16 ಪ್ರಾಫಿಟ್ ಇದೆ. ಸೊ ಒನ್ ಟೈಮಲ್ಲಿ ಈ ಒಂದು ಏನಂದ್ರೆ ಒಂದು ಟ್ರೇಡಿಂಗ್ ಟರ್ಮಿನಲಲ್ಲಿ MTM ಒಂದು ಕ್ಲೋಸ್ ಟು ಒಂದು ₹800 ₹900 ಪ್ರಾಫಿಟ್ ಬರ್ತಿತ್ತು. ಅದಾದ್ಮೇಲೆ ₹1,200 ನಂದು ಲಾಸ್ ತೋರಿಸ್ತಿತ್ತು. ಫ್ಲ್ಯಾಟ್ ಬಂತು, ಮತ್ತೆ ಪ್ರಾಫಿಟು, ಮತ್ತೆ ಲಾಸ್, ಈ ರೀತಿ ಸಿಕ್ಕಾಪಟ್ಟೆ ಒಂದು MTM ಸ್ವಿಂಗ್ಸ್ ಆಗ್ತಿತ್ತು. ನಾಟ್ ಎ ಬಿಗ್ ಅಮೌಂಟ್ ಅಂತ ಹೇಳ್ಬೋದು. ಬಟ್ ಅದಕ್ಕೋಸ್ಕರ ಅದ್ರ ಬೇಸಿಸ್ ನೋಡಿದ್ರೆ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಏನೊಂದು ಎಕ್ಸಿಟ್ ಆಗಿದೆ, ಅದು ಬಂದು ಕ್ಲೋಸ್ ಟು ಒಂದು ಫ್ಲ್ಯಾಟ್ ಡೇ ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದು ಪ್ರಾಫಿಟ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಸುಮಾರು ಜನ ಹೇಳ್ತಿದ್ರು, ಸರ್ ನೀವು ಟ್ರೇಡ್ನ ಒಂದು ಲಾಕ್ ಅಥವಾ ಒಂದು MTM ಒಂದು ಡೀಟೇಲ್ಸ್ನ ತೋರಿಸ್ಬೇಕಾದ್ರೆ ಮಾರ್ಜಿನು ಪ್ಲಸ್ ಒಂದು ಬ್ರೋಕರೇಜ್ ಸಹ ತೋರಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫಂಡ್ಸಲ್ಲಿ ನೋಡಿದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ ಅಲ್ವಾ. ಸೊ ನಿಫ್ಟಿ ಎಕ್ಸ್ಪೈರಿ ನೆನ್ನೆ ವೀಡಿಯೋದಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬುಧವಾರ ಅಂತ ಹೇಳಕ್ಕೆ ಹೋಗಿ ಗುರುವಾರ ಅಂತ ಹೇಳಿ ಮಿಸ್ಟೇಕ್ ಮಾಡಿದ್ದೆ. ಸೊ ಅದೊಂದು ಕ್ಷಮಿಸಿ. ಸೊ ನೋಡ್ಬೋದು ಈ ಒಂದು ಸ್ಕ್ರೀನಲ್ಲಿ ನಿಮಗೆ ಪೀಕ್ ಮಾರ್ಜಿನ್ ಸಹ ತೋರಿಸಿದೆ. ಹತ್ರ ಒಂದು ₹45,000 ಒಂದು ಪೀಕ್ ಮಾರ್ಜಿನ್ ಇದೆ. ಸೊ ಅದ್ರ ಜೊತೆಗೆ ಬ್ರೋಕರೇಜು ಫ್ರೀ ಇರೋದ್ರಿಂದ ಮತ್ತು ಟ್ಯಾಕ್ಸಸ್ ಬಂದು ಕ್ಲೋಸ್ ಟು ₹18 ಇದೆ. ಅದು ₹18 ಇರೋದ್ರಿಂದ ಯಾವುದೇ ರೀತಿ ಒಂದು ದೊಡ್ಡ ಅಮೌಂಟ್ ಇಲ್ಲ ಅಂತ ಹೇಳೋದು. ಸೊ ಓವರಾಲ್ ನೋಡಿದ್ರೆ ನಮ್ಮ ಒಂದು ನಿಫ್ಟಿ ಸಿಕ್ಕಾಪಟ್ಟೆ ಒಂದು ಸೂಪರ್ ಬ್ರಿಲಿಯಂಟ್ ಮೂಮೆಂಟ್ ಕೊಡ್ತು ಅಂತಲೇ ಹೇಳ್ಬೋದು. ಬೆಳಗಿನ ಸೆಷನಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ಒಂದು ಸ್ಟಾಕ್ಗಳು ಮೋರಲ್ಲೆಸ್ ಒಂದು ಸ್ವಲ್ಪ ಫ್ಲ್ಯಾಟಿಂದ ಸ್ವಲ್ಪ ಒಂದು ಪಾಸಿಟಿವ್ ಕಡೆ ಇದ್ದರೂ ಸಹ HDFC ಬ್ಯಾಂಕ್ ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಕಡೆ ಹೋಗಿದ್ದರಿಂದ ಈ ನಮ್ಮ ಬ್ಯಾಂಕ್ ನಿಫ್ಟಿ ಸೂಪರ್ ಒಂದು ಪರ್ಫಾರ್ಮೆನ್ಸ್ ಮಾಡ್ತು. ಅದಾದಮೇಲೆ ನೋಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತು, ಆಲ್ಮೋಸ್ಟ್ 900,000 ಪಾಯಿಂಟ್ಸ್ ಒಂದು ಅಪ್ ಮೂಮೆಂಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈಗಿನ ಸಿಚುವೇಶನ್ಸ್ ನೋಡಿದ್ರೆ ಪ್ರಾಬಬ್ಲಿ ನಾಳೆ ಮಾರ್ಕೆಟು ಎಕ್ಸ್ಪೈರಿ ಇರೋದ್ರಿಂದ ಅಥವಾ ಬ್ಯಾಂಕ್ ನಿಫ್ಟಿ ಒಂದು ಎಕ್ಸ್ಪೈರಿ ಇರೋದ್ರಿಂದ ನಿಮಗೆ ಸಹ ತೋರಿಸ್ಬಿಡ್ತೀನಿ ಡೇಟು ಸಹ. ಓಕೆ, ಸೊ ಇವತ್ತೇನೋ ಗೊತ್ತಿಲ್ಲ, ಏರ್ಟೆಲ್ ಸಿಕ್ಕಾಪಟ್ಟೆ ಒಂದು ಓಕೆ ಇಲ್ಲಿಂದ ನಾನು ತೋರಿಸ್ಬಿಡ್ತೀನಿ. ಓಕೆ, ಸೊ 26ನ ಒಂದು ಎಕ್ಸ್ಪೈರಿ ಇದೆ. ಸೊ 26 ಎಕ್ಸ್ಪೈರಿ ಒಂದು ಡೀಟೇಲ್ಸ್ನ ತೊಗೊಂಡ್ರೆ, ಸೊ 26 ಎಕ್ಸ್ಪೈರಿ ಯಾವುದಿದೆ ನಾಳೆ ಆ ಡೇಟಲ್ಲಿ ಎಕ್ಸ್ಪೈರಿ ಆಗೋದ್ರಿಂದ ನಾಳೆ ಮೋಸ್ಟ್ಲಿ ನನ್ನ ಒಂದು ಲಾಜಿಕ್ ಪ್ರಕಾರ ನಾಳೆ ಮಾರ್ಕೆಟ್ ಮೋಸ್ಟ್ಲಿ ಫ್ಲ್ಯಾಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೆ. ಸೊ ಫ್ಲ್ಯಾಟ್ ಏನಾದರೂ ಆಯ್ತು ಅಂದರೆ ನಮ್ಮ ಒಂದು ಸ್ಟ್ರಾಟಜಿ ಯಾವ ರೀತಿ ಪ್ರಾಫಿಟ್ ಕೊಡುತ್ತಾ ಲಾಸ್ ಕೊಡುತ್ತೆ ಅಂತ ಸಹ ನೋಡೋಣ. ಸೊ ಇದು ನಮ್ಮ ಇವತ್ತಿನ ಡೀಟೇಲ್ಸು ಫ್ಲ್ಯಾಟ್ ಡೇ ಅಂತ ಹೇಳೋದು. ಆ ಒಂದು ಫ್ಲ್ಯಾಟ್ ಡೇ ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿ ನೋಡ್ಬೋದು. 25th ಡೇಟ್ನ 0 ಅಂತ ಹಾಕಿದ್ದೀನಿ. ಸೊ ಫ್ಲ್ಯಾಟ್ ಇರೋದ್ರಿಂದ ಒಂದು ₹16 ಹಾಕೋದ್ರಿಂದ ಏನು ಯೂಸ್ ಇಲ್ಲ, ಅದಕ್ಕೋಸ್ಕರ ಹಾಕಿದರೆ ನೋಡ್ರೆ ಫ್ಲ್ಯಾಟ್ ಅಂತ ಹೇಳ್ಬೋದು. ಸೊ ಇದು ನಮ್ಮ ಇವತ್ತಿನ ಒಂದು ವೀಡಿಯೋ. ಸೊ ವಾಟ್ಸಪ್ ಮಾಡೋದು ನಿಮಗೆ ಏನಾದ್ರು ಆಲ್ಗೋಲ್ಲಿ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಮತ್ತು ವರ್ಕಿಂಗ್ ಪ್ರೊಫೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸ್ನೇಹಿತರೆ ಮೋಸ್ಟ್ಲಿ ಆದರೆ ಇವಾಗಲೇ ರೆಕಾರ್ಡಿಂಗ್ ಮಾಡಿ ಸಂಜೆ ಅಷ್ಟರಲ್ಲಿ ಹಾಕ್ತೀನಿ. ಒಂದು ಸ್ಟಾಕ್ ಆಪ್ಷನಲ್ಲಿ ಒಂದು ಟ್ರೇಡ್ನ ತೊಗೊಂಡು ಒಂದು 3% ನಾವು ಕ್ಲೋಸ್ ಟು 3% ನಾವು ಪ್ರಾಫಿಟ್ ಮಾಡಿದ್ದೀನಿ, ಅದನ್ನ ಸಹ ಶೇರ್ ಮಾಡ್ತೀನಿ. ಸೊ ಬೇಕಿತ್ತಂದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿದ್ರೆ ನಮಗೆ ಖಂಡಿತವಾಗಿ ಆ ಒಂದು ವೀಡಿಯೋನ ಸಹ ಹಾಕ್ತೀನಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.